ಒಂದು ಎಕರೆಗೆ ಯಜಮಾನ್ರೆ ನೀವು ಇವಾಗ ದ್ರಾಕ್ಷಿ ಬೆಳೆ ಬೆಳೀತಾ ಇದೀರಲ್ಲ, ಒಂದು ಎಕರೆಗೆ ನಿಮ್ಗೆ ಎಷ್ಟು ಖರ್ಚು ಬೀಳುತ್ತೆ? ಒಂದು 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ನೀವು 2 ಲಕ್ಷ ಖರ್ಚು ಮಾಡಿದ್ರೆ ನಿಮ್ಗೆ ಎಷ್ಟು ಆದಾಯ ಸಿಗ್ಬೋದು ಅದರಿಂದ? 30 ಲಕ್ಷ 40 ಲಕ್ಷದವರೆಗೂ 30 ಲಕ್ಷ ಆದಾಯ ಸಿಗುತ್ತೆ ಒಂದು ಎಕರೆಗೆ. ಒಂದ್ ಎಕರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಪ್ರಭಾಕರ್ ಅಂತ. ಪ್ರಭಾಕರ್ ಅಂತ ಹೇಳಿ, ದೊಡ್ಡಬಳ್ಳಾಪುರ ತಾಲೂಕು ಮಜರಾವಸಳ್ಳಿ. ಯಜಮಾನ್ರೆ, ನಾವು ಇವತ್ತು ಈ ಒಂದು ಗ್ರಾಮಕ್ಕೆ ಬರ್ತಿರ್ಬೇಕಾದ್ರೆ ಇಲ್ಲಿ ಇರ್ತಕ್ಕಂಥದೊಂದು ದ್ರಾಕ್ಷಿ ತೋಟ ನೋಡ್ಬಿಟ್ಟು ಸೊ ಇದ್ರ ಬಗ್ಗೆ ರೈತರಿಗೆ ಮಾಹಿತಿ ಕೊಡೋಣ, ಜೊತೆಗೆ ನಿಮ್ಮಿಂದ ಕೆಲವೊಂದು ಮಾಹಿತಿಗಳನ್ನ ತಗೊಳ್ಳೋಣ ಅಂತ ನಾವ್ ಇಲ್ಲಿ ಬಂದ್ವಿ. ಯಜಮಾನ್ರೆ, ಮೊದ್ಲಿಗೆ ನೀವು ಈ ಒಂದು ಉದ್ಯೋಗವನ್ನ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಮೂಲತಃ ನಾವು ರೈತರೇ. ನಮ್ ತಾತ ರೈತ, ನಮ್ಮ ಅಪ್ಪ ರೈತ, ನಾವು ರೈತರೇ. ಅಂದ್ರೆ ನಿಮ್ಮ ತಲಾಂತರದಿಂದ ಕೂಡ ನೀವು ರೈತರಾಗಿ ಬಂದಿದ್ದೀರಾ. ನೀವು ಇದನ್ನೇ ಮಾಡ್ಬೇಕಂತ, ಈ ಒಂದು ದ್ರಾಕ್ಷಿ ಬೆಳೆನೇ ಮಾಡ್ಬೇಕಂತ ಯಾಕೆ ನೀವು ನಿರ್ಧಾರ ಮಾಡಿದ್ರಿ? ಮುಂಚೆ ಎಲ್ಲಾ ಬೆಳೆಗಳು ಮಾಡ್ತಾ ಇದ್ವಿ. ಕೋಸು, ಆಲೂಗಡ್ಡೆ, ಇದು ರಾಗಿ, ಭತ್ತ, ಕಬ್ಬು ಎಲ್ಲಾ ಬೆಳಿತೀವಿ. ಇತ್ತೀಚಿನ ವರ್ಷಗಳಲ್ಲಿ ನೀರಿನ ಅಭಾವ ಜಾಸ್ತಿ ಆದ್ರಿಂದ ನಮ್ಗ ಯಾವ ಬೆಳೆ ಸೂಕ್ತ, ನಮ್ಮ ಇದಕ್ಕೆ ಯಾವ ಬೆಳೆ ಸೂಕ್ತ ಅನ್ನೋದ್ರ ಮೇಲೆ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು, ಜೊತೆಗೆ ಈ ಒಂದು ಇದನ್ನ ನೀವು ಮಾಡ್ತಾ ಇದೀರಲ್ಲ, ಈ ಒಂದು ಬೆಳೆನೇ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಇದಕ್ಕೆ ವೆಚ್ಚ ಅಂದ್ರೆ ಖರ್ಚು ಏನಾರ ಕಡಿಮೆ ಆಗುತ್ತಾ ಅಥವಾ ಹೇಗೆ? ಇಲ್ಲ, ಖರ್ಚು ಇದು ಫಸ್ಟ್ ಏನು ತೋಟ ಮಾಡ್ಬೇಕಾದ್ರೆ ಬಹಳ ಖರ್ಚು ಬರ್ತದೆ. ಒಂದ್ ಎಕರೆಗೆ ಕಮ್ಮಿ ಅಂದ್ರೂ ಒಂದು 2-2.5 ಲಕ್ಷ ಬರ್ತದೆ. ಕಂಬಿ, ಕೂಚ, ಗಿಡ, ಗೊಬ್ಬರ ಎಲ್ಲಾ ಸೇರಿ ಬಹಳ ಖರ್ಚು ಬರ್ತದೆ. ಅದು ಒಂದ್ಸರಿ ನಾವು ಈ ಕಂಬಿ ಕೂಚ ಎಲ್ಲ ಆದ್ಮೇಲೆ ಒಂದು 20-30 ವರ್ಷ ನಾವು ಕಂಬಿ ಕೂಚಕ್ಕೆ ಏನು ಬಂಡವಾಳ ಏನು ಹಾಕಂಗಿಲ್ಲ. ಆಮೇಲೆ ದ್ರಾಕ್ಷಿ ಮಾಡ್ಕೊಂಡು ಒಂದು 20 ವರ್ಷ ನಾವು ದ್ರಾಕ್ಷಿ ಬೆಳ್ಕೋಬಹುದು. ಯಜಮಾನ್ರೆ, ಮತ್ತೆ ಈ ಒಂದು ಬೆಳೆಗೆ ನೀವು ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದೀರಾ ಇವಾಗ ದ್ರಾಕ್ಷಿ? ಈಗ 4 ಎಕರೆಯಲ್ಲಿ ನಾವು ದಿಲ್ಕುಶ್ ದ್ರಾಕ್ಷಿಯನ್ನ ಬೆಳೀತಾ ಇದ್ದೀವಿ. ಅಂದ್ರೆ ಅದ್ರ ಬ್ರ್ಯಾಂಡ್ ತಳಿ ಬಂದ್ಬಿಟ್ಟು ದಿಲ್ಕುಶ್ ಅಂತ. ದಿಲ್ಕುಶ್ ಬಿಳಿ ದ್ರಾಕ್ಷಿ. ಎಷ್ಟು ಜನ ಬೇಕಾಗುತ್ತೆ ನಿಮ್ಮ ಅಂದ್ರೆ ಉದ್ಯೋಗಿಗಳು, ಇಲ್ಲಿ ಕೆಲಸಗಾರಕ್ಕೆ ಎಷ್ಟು ಜನ ಬೇಕಾಗುತ್ತೆ? ಅಥವಾ ನಿಮ್ಮ ಮನೆಯವರೇ ಸೇರ್ ಮಾಡ್ತೀರಾ ಅಥವಾ ಹೊರಗಿನ? ಕಟ್ಟಿಂಗು, ಗೊನೆ ಕಟ್ಟೋದು ಎಲ್ಲ ಬೇರೆ ಕಡೆಯಿಂದ ಕರೆಸ್ತೀವಿ. ಮಿಕ್ಕಿದ್ದು ಎಲ್ಲ ಕೆಲಸನು ನಾವು ಮನೆಯವರೇ ಮಾಡ್ಕೊಂತೀರಾ? ಅಂದ್ರೆ ಒಂದು ಎಕರೆಗೆ ಯಜಮಾನ್ರೆ ಎಷ್ಟು ನಿಮ್ಗೆ ಆದಾಯ ಬರ್ಬೋದು ಇದರಿಂದ? ಹೇಳಕ್ ಬರೋದಿಲ್ಲ. ಬಜಾರು ಏನ್ ರೇಟ್ ಇದ್ರೆ ಆ ರೇಟ್ ಮೇಲೆ ನಮ್ಗೆ ಲಾಭ ನಷ್ಟ ಎಲ್ಲ ಬರುತ್ತೆ. 1 ಕೆಜಿ ಮೇಲೆ ಒಂದು 50 ರೂಪಾಯಿ ಸಿಕ್ಕಿದ್ರೆ ನಮ್ಗೆ ಲಾಭ. ಇದರಿಂದ ನಿಮ್ಗೆ ಈ ಒಂದು ಬೆಳೆ ಬೆಳೀತಾ ಇದೀರಲ್ಲ, ಅಂದ್ರೆ ಇದು ತಲಾಂತರದಿಂದ ನೀವು ಬೆಳ್ಕೊ ಬರ್ತಾ ಇದೀರಾ. ಈ ಒಂದು ಬೆಳೆ ಬೆಳೆಯೋದ್ರಿಂದ ನಿಮ್ಗೆ ಏನಾದ್ರು ಯಾವತ್ತಾದ್ರೂ ಈ ಬೆಳೆ ಬೇಡ ಅಂತ ಅನ್ಸಿದ್ಯಾ ಅಥವಾ ಬೆಳಿಬೇಕು, ಇನ್ನ ಜಾಸ್ತಿ ಬೆಳಿಬೇಕು ಅಂತ ಅನ್ಸಿದ್ಯಾ? ಬೇಡ ಅನ್ಸಿರೋದು ಐತೆ, ಬೇಕು ಅನ್ಸಿರೋದು ಐತೆ. ಕಾರಣ ಯಜಮಾನ್ರೆ? ಕಾರಣ ಕೆಲವು ಸರಿ 10 ರೂಪಾಯಿ ಬಂದಾಗ ನಾವ್ ಏನ್ ಮಾಡೋದು, ಅವಾಗ ಸ್ವಲ್ಪ ಮನ್ಸು ಬಹಳ ನೋವಾಗ್ತದೆ. ಅದೇ 50 ರೂಪಾಯಿ ಸಿಕ್ಕಿದ್ರೆ 50, 60, 80 ಸಿಕ್ಕಿದಾಗ ಆನಂದ ಆಗ್ತದೆ. ಅದ್ರಲ್ಲಿ ನಾವು ಸರಿತೂಗಿಸ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ. ಈ ವ್ಯವಸಾಯ ಜೊತೆಗೆ ನೀವು ಫ್ಯಾಮಿಲಿ ಅಂದ್ರೆ ನಿಮ್ ಕುಟುಂಬದ ಜೊತೆ ಸಮಯ ಕೊಡ್ಬೋದಾ? ಕೊಡ್ಬೋದು. ನಾವು ಬೆಳಿಗ್ಗೆ 6-7 ಗಂಟೆಗೆ ಬರ್ತೀವಿ. ಸಾಯಂಕಾಲ 5:30, 6 ಗಂಟೆವರೆಗೂ ತೋಟ ಬಿಟ್ಟು ಬೇರೆ ಬದುಕು ಮಾಡಲ್ಲ. ಮತ್ತೆ ಯಜಮಾನ್ರೆ, ಈ ಒಂದು ಉದ್ಯೋಗನ ಅಂದ್ರೆ ನೀವೇನು ಈ ಕೃಷಿ ಮಾಡ್ತಾ ಇದ್ರಲ್ಲ, ಈ ಒಂದು ಕೃಷಿನ ನಿಮ್ಮ ತಲತಲದವರೆಗೂ ಬಿಟ್ಕೊಡ್ತೀರಾ ಅಥವಾ? ಇಲ್ಲ, ನಮ್ಗೆ ಸಾಕು. ನಿಮ್ಗೆ ಸಾಕು? ನಮಗ್ ಸಾಕು. ಯಾಕೆ ಯಜಮಾನ್ರೆ? ಈಗ ದೇಶ ಹಿಂಗಾಗಿದೆ, ಇಲ್ಲಿ ಲೇಬರ್ ಸಿಗಲ್ಲ, ಟೈಮ್ ಸರಿಯಾಗಿ ನಾವು ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ. ಅದರಿಂದ ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ಮುಂದಿನ ಪೀಳಿಗೆಗೆ ಬೇಡ ಈ ವ್ಯವಸಾಯನೇ ಬೇಡ. ಅದೇನ ಶಾಸ್ತ್ರ ಹೇಳ್ತಾರೆ, ವ್ಯವಸಾಯ ಮನೆಮಕ್ಳೆಲ್ಲ ಸಹಾಯ ಅಂತ ಹೇಳ್ತಾರೆ. ಹೌದು. ಅದಕ್ಕೆ ನಾವು ನಮ್ಮ ಮಕ್ಕಳನ್ನ ವ್ಯವಸಾಯಕ್ಕೆ ಬರ್ಬೇಡ್ರಿ. ಇದು ಬಹಳ ಈಗ ನಾವು ಪರಿಸರಕ್ಕ ಬಹಳ ಫೈಟ್ ಮಾಡ್ಬೇಕಾಗ್ತದೆ. ಅದರಲ್ಲಿ ಲೇಬರ್ಸ್ ಪ್ರಾಬ್ಲಮ್, ಲೇಬರ್ ಸಿಗಲ್ಲ. ಏನು ಈಗ ಸಿದ್ದರಾಮಯ್ಯ ಫ್ರೀ ಅಕ್ಕಿ ಕೊಟ್ಟ, ಆಳುಗಳೆಲ್ಲ ಓಡಿದ್ರು. ನಾವ್ ಯಾರು ಹಿಡ್ಕೊಂಡ್ಬಂದು ವ್ಯವಸಾಯ ಮಾಡೋದು? ಒಟ್ಟಾರೆ ಹೇಳೋದಾದ್ರೆ ನೀವು ಇವಾಗ ವ್ಯವಸಾಯ ಮಾಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ. ಜನ ಸಿಗ್ತಾ ಇರೋದ್ರಿಂದ ವ್ಯವಸಾಯನ ಸ್ಥಗಿತಗೊಳಿಸ್ತಾ ಆದಷ್ಟು 90%, 80% ವ್ಯವಸಾಯ ಮಾಡ್ತಿದ್ದವರಲ್ಲಿ ಈಗ 40% ಬಂದಿದ್ದಾರೆ. ಇದು ಜಾಸ್ತಿ ವರ್ಷಗಳು ವ್ಯವಸಾಯ ಮಾಡಕ್ ಆಗೋದೇ ಇಲ್ಲ. ಯಜಮಾನ್ರೆ, ಈ ಒಂದು ದ್ರಾಕ್ಷಿ ಬೆಳೆ ಒಟ್ಟಾರೆ ಎಷ್ಟು ದಿನಕ್ಕೆ ಬರುತ್ತೆ? ಇದು ಹೇಗೆ ಬೆಳಿತೀರಾ? ಹೇಗೆ ಅದು ಶುರು ಮಾಡ್ತೀರಾ ನೀವು? ನಾವು 6 ತಿಂಗಳಿಗೊಂದ್ಸರಿ ಕಟಿಂಗ್ ಮಾಡ್ತೀವಿ. ಗಿಡ ಕಟಿಂಗ್ ಹಾಕ್ತಿವಿ. 6 ತಿಂಗಳಿಂದ 125 ದಿವಸಕ್ಕೆ ನಾವು ಇದನ್ನ ಮಾರ್ಬೇಕು. 130 ದಿನ, 135 ದಿವಸಕ್ಕೆ ಇದನ್ನ ಕೊಯ್ಯ ವ್ಯವಸ್ಥೆಯನ್ನು ಮಾಡ್ಬೇಕು. ಯಜಮಾನ್ರೆ, ಇವಾಗ ನೀವು ಈ ಜನರೇಷನ್ಗೆ ಹೇಳೋದಾದ್ರೆ ಕೃಷಿ ಬಗ್ಗೆ ಏನ್ ಹೇಳ್ತೀರಾ? ಈ ಕೃಷಿಗೆ ಬರ್ಬೇಡ್ರಿ ಅಂತ ಹೇಳ್ತೀವಿ. ಎಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೃಷಿಗೆ ಬರ್ತಾ ಇದ್ದಾರೆ. ಇವಾಗ ನಗರ ಪ್ರದೇಶಗಳಲ್ಲಿ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಕಾರ್ಖಾನೆಗಳು ಕೆಲಸ ಮಾಡ್ತಕ್ಕಂಥವರೆಲ್ಲ
ಇತ್ತೀಚಿನ ದಿನಗಳಲ್ಲಿ ಕೃಷಿ ಬಗ್ಗೆ ತುಂಬಾ ಆಸಕ್ತಿ ತೋರ್ತಾ ಇದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವ್ ಹೇಳ್ತಾ ಇದೀರಾ ಬೇಡ, ಕೃಷಿಗೆ ಬರುತ್ತದು ಬೇಡ, ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದೀರಾ. ಕಾರ್ಖಾನೆಗಳಲ್ಲಿ 100 ಜನ ಕೇಳಿದ್ರೆ 200 ಜನ ಲೇಬರ್ಸ್ ಬರ್ತಾರೆ. ನಾವು ಬೆಳಿಗ್ಗೆ ಹೋಗಿ 5 ಜನ ಕರೆದ್ರೆ ಒಬ್ರು ಬರಲ್ಲ. ನಾವ್ ಹೆಂಗೆ ವ್ಯವಸಾಯ ಮಾಡೋದು? ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಕೃಷಿನ ಬೇಡ ಅಂತ. ಕೃಷಿನೇ ಬೇಡ ನನ್ನ ಲೆಕ್ಕಾಚಾರ. ಕೃಷಿನ ಸ್ಥಗಿತಗೊಳಿಸ್ಬಿಟ್ರೆ ಯಜಮಾನ್ರೆ, ಈ ಮುಂದಿನ ಜನಸಂಖ್ಯೆಗೆ ಹೇಗೆ ಆಹಾರಗಳನ್ನ ಒದಗಿಸತಕ್ಕಂಥದ್ದು? ಮುಂದೆ ಕಾಲ ನೋಡೋಣ. 1 ಎಕರೆಗೆ ಯಜಮಾನ್ರೆ, ನೀವು ಇವಾಗ ದ್ರಾಕ್ಷಿ ಬೆಳೆ ಬೆಳೀತಾ ಇದೀರಲ್ಲ, 1 ಎಕರೆಗೆ ನಿಮ್ಗೆ ಎಷ್ಟು ಖರ್ಚು ಬೀಳುತ್ತೆ? 1 ಎಕರೆಗೆ ಈಗ ಒಂದು ಬೆಳೆಗೆ 6 ತಿಂಗಳ ಬೆಳೆಗೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ನೀವು 2 ಲಕ್ಷ ಖರ್ಚು ಮಾಡಿದ್ರೆ ನಿಮ್ಗೆ ಎಷ್ಟು ಆದಾಯ ಸಿಗ್ಬೋದು ಅದರಿಂದ? ರೇಟ್ ಏನೋ ಸಿಕ್ಕಿ ಏನೋ ಒಂದು 50 ರಿಂದ 70 ರೂಪಾಯಿ 80 ರೂಪಾಯಿ ಸಿಕ್ಕಿದ್ರೆ ಒಂದು 30 ಲಕ್ಷ 40 ಲಕ್ಷದವರೆಗೂ 30 ಲಕ್ಷ ಆದಾಯ ಸಿಗುತ್ತೆ 1 ಎಕರೆಗೆ. 1 ಎಕರೆ. ಅದೇ ನೀವು 4 ಎಕರೆ ಹಾಕಿದಿ ಅಂತ ಹೇಳಿದಲ್ಲ, ಸೊ 4 ಎಕರೆಗೆ ಅಂತಂದ್ರೆ ನಿಮ್ಗೆ ಒಂದು 20 ಲಕ್ಷ ಆದಾಯ ಸಿಗುತ್ತೆ. ಅದು ನಿರ್ದಿಷ್ಟವಾಗಿ ಬೆಲೆ ಸಿಕ್ಕಿದ್ರೆ. ಬೆಲೆ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಹಾಕಿರೋದು ಇದ್ರಲ್ಲೂ ಕೂಡ ನಿಮ್ಗೆ ಬರಲ್ಲ, ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ನಾವು ಗಂಟು ಕಳ್ಕೋಬೇಕಾಗತ್ತೆ. ಮತ್ತೆ ಈ ಒಂದು ಬೆಳೆಗೆ ನೀವು ಗೊಬ್ಬರ ಅಂದ್ರೆ ಯಾವ ರೀತಿ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಫಸ್ಟ್. ದನದ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಜೊತೆಗೆ ಹಿಂಡಿಗಳು ಕೊಡ್ತೀವಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಅದ್ರ ಮೇಲೆ DAP ಇಲ್ಲ 20 ಲಾಗೋಡು, ಪ್ರತಿಯೊಂದು ಕೂಡ ನೀವು ಕೊಡ್ತಾ ಹೋಗ್ತೀರಾ. ದ್ರಾಕ್ಷಿ ಹೇಗೆ ನೀವು ಪ್ರೊಟೆಕ್ಟ್ ಮಾಡ್ತೀರಾ? ಅಂದ್ರೆ ಇದಕ್ಕೆ ಹೇಗೆ ಕೆಲವೊಂದು ಕೀಟಗಳಿಂದ, ಹಕ್ಕಿ ಪಕ್ಷಿಗಳಿಂದ ಹೇಗೆ ನೀವು ಅದನ್ನ ಮಾಡ್ತಾ ಹೋಗ್ತೀರಾ? ಪ್ರೊಟೆಕ್ಟ್ ಹೇಗೆ ಮಾಡ್ತೀರಾ? ಈ ದ್ರಾಕ್ಷಿಗೆ ಮೇನು 4 ರೋಗಗಳು ಇರ್ತವೆ. ಡೌನಿ, ಪೌಡ್ರಿ, ಆಂಥ್ರಾಕ್ಸ್, ಆಮೇಲೆ ಮಿಲಿಬಗ್. ಅದು ಈ ದ್ರಾಕ್ಷಿ ಬೆಳೆಗೆ ಬರ್ತಕ್ಕಂತ ಮೇಜರ್ ರೋಗಗಳು. ಅದನ್ನ ಸಮಯಕ್ಕೆ ನೋಡಿಕೊಂಡು ನಾವು ಆ ರೋಗ ಬಂದಿರೋದ ಸೂಚನೆ ಗೊತ್ತಾಗ್ತಿದಂಗೆ ನಾವು ಅದಕ್ಕೆ ತಕ್ಕನಾದ ಮದ್ದುಗಳನ್ನ ಕೊಡ್ತೀವಿ. ಅಂದ್ರೆ ಸಮಯ ನೀವು ಅದು ಹಂತವಾಗಿ ಅದನ್ನ ಕೊಡ್ತಾ ಹೋಗ್ತೀರಾ. ಕೊಡೋದ್ರಿಂದ ಇದಕ್ಕೆ ಯಾವ್ದೇ ರೀತಿ ಕೀಟಗಳಾಗ್ಲಿ ಅಥವಾ ಪ್ರಾಣಿ ಪಕ್ಷಿಗಳಿಂದ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಪಕ್ಷಿಗಳು ಬರ್ದಿರ್ತಾರ, ನೀವು ಇದಕ್ಕೆ ಅಂದ್ರೆ ಮೇಲ್ಗಡೆ ಬಲೆನ ಹಾಕಿರ್ತೀರಾ. ಸೊ ಹಾಗಾಗಿ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಇವಾಗ ಹಾಕಿರೋಂತ ಬೆಳೆ ಯಾವ್ದು ಅಂತ ಹೇಳಿದ್ರೆ ನೀವು? ದಿಲ್ಖುಷ್. ಇದು ವ್ಯವಸಾಯ ಕಷ್ಟ ಅಲ್ಲ, ತುಂಬಾ ಯಾರಿಗೂ ಕಷ್ಟನೇ ಅಲ್ಲ. ಅದು ಬಹಳ ಈಸಿ. ಆದ್ರೆ ನಮ್ಗೆ ಲೇಬರ್ ಕೊರತೆ. ಲೇಬರ್ ಸಿಗದೆ ಎಲ್ಲ ಫ್ರೀ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಹತ್ರ ಲೇಬರ್ ಬರೋರು ಯಾರು? ಹೌದೌದು. ಈಗ ಸರ್ಕಾರನೇ ಫ್ರೀ ಅಂತ ಎಲ್ಲ ಫ್ರೀ ಬಸ್ ಫ್ರೀ, ಉಣ್ಣಾಕ್ ಫ್ರೀ, ತಿನ್ನಾಕ್ ಫ್ರೀ, ಎಲ್ಲಾ ಫ್ರೀ ಕೊಟ್ಬಿಟ್ರೆ ನಾವು ನಮ್ಮ ಹತ್ರ ಬಂದ್ ಕೆಲಸ ಮಾಡೋರು ಯಾರು? ಹೌದು. ಅಂದ್ರೆ ಹೊರಗಿನ ಪ್ರಪಂಚ ಇದ್ರಲ್ಲಿ ನೋಡಕ್ ಹೋದ್ರೆ ಎಲ್ಲ ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಆದ್ರೂ ಕೂಡ ನಗರ ಪ್ರದೇಶನ ಹೊರಗಡೆ ಬರ್ತಿದ್ದಾರೆ, ನಾವು ವ್ಯವಸಾಯ ಮಾಡ್ಬೇಕು ಅಂತ ಬರ್ತಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ನಗರ ಪ್ರದೇಶದಲ್ಲಿ ನಾವ್ ಎಷ್ಟೇ ದುಡಿಯಕ್ ಆಗಲ್ಲ, ಮೂಲತವಾಗಿ ನಾವು ಕೃಷಿಯಿಂದ ಬಂದು ಕೃಷಿ ಮಾಡ್ಬೇಕಂತ ಬರ್ತಿದ್ದಾರೆ. ಈಗ ನಗರ ಪ್ರದೇಶದಿಂದ ಹಳ್ಳಿಗೆ ಬರೋರು ಯಾರು? ಅಲ್ಲಿ ಮಸ್ತಾಗ ಬಾಡಿಗೆ ಬರೋಂತವ್ರು, ಒಳ್ಳೆ ಲಕ್ಷಾಂತರ ರೂಪಾಯಿ ಸಂಬಳ ತಗೋಂತವ್ರು, ದೊಡ್ಡ ಆಫೀಸರ್ಗಳು ಅವರಲ್ಲ. ದಿನ ಬೆಳಿಗ್ಗೆ ಎದ್ರೆ ದೋಚ್ತಾ ಇರ್ತಾರಲ್ಲ, ಅವ್ರು ಬಂದು ವ್ಯವಸಾಯ ಮಾಡ್ತಾರೆ. ಅವ್ರಿಗೇನು ವ್ಯವಸಾಯದ ಲಾಸ್ ಆದ್ರೂ ಚಿಂತೆ ಇಲ್ಲ, ಅವ್ರು ಬಂದು ವ್ಯವಸಾಯ ಮಾಡ್ತಾರೆ. ನಾವು ಇಲ್ಲೇ ದುಡ್ದು ಇಲ್ಲೇ ಮಾಡ್ಬೇಕು ಅಂದ್ರೆ ನಮ್ಗೆ ಎಲ್ಲಿಂದ ಲಾಭ ಸಿಗ್ತದೆ? ಸ್ನೇಹಿತರೆ ನೋಡಿರಲ್ಲ, ಇಷ್ಟೊತ್ತವರೆಗೂ ಕೂಡ ಪ್ರಭಾಕರ್ ಅವ್ರ ಜೊತೆ ನಾವು ಒಂದು ದ್ರಾಕ್ಷಿ ತೋಟದಲ್ಲಿ ಏನು ಅವ್ರ ಜೊತೆ ಸಾಕಷ್ಟು ಸಮಯವನ್ನ ಕಳೆದ್ವಿ. ನಾನು ಅವರೊಂದು ದ್ರಾಕ್ಷಿ ತೋಟವನ್ನ ತುಂಬಾ ನಿಮ್ಗೆ ವ್ಯೂವನ್ನ ಮಾಡಿಸ್ತೇನೆ. ಜೊತೆಗೆ ನಮ್ ಜೊತೆ ಮಾತಾಡ್ತಕ್ಕಂಥ ಪ್ರಭಾಕರ್ ಅವ್ರಿಗೆ ಧನ್ಯವಾದಗಳು. ನಿಮ್ಗೆ ಒಳ್ಳೇದಾಗ್ಲಿ, ಇನ್ನ ದೇವರು ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ. ಇಷ್ಟೊತ್ತವ್ರು ನಮ್ಗೆ ಸಮಯ ಕೊಟ್ಟಿದ್ದ ಪ್ರಭಾಕರ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನೋಡ್ದ ಸ್ನೇಹಿತರೆ, ಈ ಒಂದು ದ್ರಾಕ್ಷಿಗಳಲ್ಲಿ ಸಾಕಷ್ಟು ವೆರೈಟಿಗಳಿದೆ. ಅದ್ರಲ್ಲಿ ಇಲ್ಲಿ ನಮ್ಮ ಪ್ರಭಾಕರ್ ಸರ್ ಹಾಕಿರ್ತಕ್ಕಂಥದ್ದು ಬಂದು ದಿಲ್ಖುಷ್ ಅಂತ ಹೇಳಿ. ಸ್ನೇಹಿತರೆ, ಮಳೆ ಬರ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಇನ್ನೊಂದ್ ಸಾರಿ ಮಳೆ ನಿಂತ್ರೆ ಖಂಡಿತವಾಗ್ಲೂ ಎಲ್ಲ ಒಂದು ವ್ಯೂ ಮಾಡ್ತೀವಿ. ಧನ್ಯವಾದಗಳು. ನೋಡಿ ಸ್ನೇಹಿತರೆ, ರೈತ ಮನ್ಸು ಮಾಡಿದ್ರೆ ಹೇಗೆಲ್ಲ ಬೆಳೆ ಬೆಳಿಬಹುದು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ದ್ರಾಕ್ಷಿ ತೋಟಕ್ಕೆ ಮೊದಲನೇದಾಗಿ ಭೇಟಿ ಕೊಟ್ಟಿದಂತ ಕ್ಷಣ ಇದು. ನೋಡಿ ಹೇಗಿದೆ, ಕಣ್ ತುಂಬ್ಕೊಬೇಕು ಸ್ನೇಹಿತರೆ. ನೋಡಿ, ಚಿನ್ನ ಬೆಳೆದಂಗೆ ಬೆಳೆದಿದೆ. ಆದ್ರೆ ರೈತರಿಗೆ ನಿರ್ದಿಷ್ಟವಾಗಿ ಬೆಳೆ ಸಿಗಲ್ಲ ಅನ್ನೋದೊಂದು ಕೊರತೆ ಒಂದ್ ಬಿಟ್ರೆ ಬೇರೆ ಯಾವ ಸಮಸ್ಯೆನೂ ಇಲ್ಲ. ರೈತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಇರ್ತಕ್ಕಂಥದ್ದು ನಮ್ಮ ಪ್ರಭಾಕರ್ ಸರ್ ನೋಡಿ ಮಾಡಿದ್ದಾರೆ. ಸುಮಾರು 4 ಎಕರೆಗೆ ದ್ರಾಕ್ಷಿ ತೋಟವನ್ನ ಮಾಡಿ
ಉತ್ತಮ ಬೆಳೆಯನ್ನ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ ನೋಡಿ.